ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಜಾಹ್ನವಿಯ ಮನೆಯಿಂದ ಬೈಕ್ ಹತ್ತಿ ಬರುತ್ತಿದ್ದ ಸಿದ್ಧಾರ್ಥನಿಗೆ ದುಃಖ ಒತ್ತರಿಸಿತ್ತು. ಕುಮುದಾಳ ನೆನಪಿಗೋ ಅಥವಾ ಜಾಹ್ನವಿಯ ಹಠ ನೋಡಿಯೋ ಸಮಾಧಾನವೇ ಆಗುತ್ತಿಲ್ಲ. ಅತ್ತು ಮನ ಹಗುರ ಮಾಡಿಕೊಳ್ಳಬೇಕೆಂದು ಎಷ್ಟೋ ದೂರ ಬಂದಿದ್ದವ ಯಾರೂ ಇಲ್ಲದ ಜಾಗದಲ್ಲಿ ಬೈಕ್ ನಿಲ್ಲಿಸಿ ಅತ್ತು ಬಿಟ್ಟ. ಒಮ್ಮೆ ದುಃಖಿಸಿ ಒಂಟಿ ಜೀವ ಯಾರ ಬಳಿ ತನಗಾಗುವ ಒದ್ದಾಟ ಹೇಳಿಕೊಳ್ಳಬೇಕು? ನೀನು ನನ್ನ ಜೊತೆಗೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಕುಮುದ. ನನ್ನನ್ನು ಯಾಕೆ ಒಂಟಿಯಾಗಿ ಮಾಡಿಬಿಟ್ಟೆ ನೀನು ಒಂಟಿಯಾಗಿಬಿಟ್ಟು ಹೋಗಿದ್ರು ನಾನು ಹೇಗೋ ಇರ್ತಿದ್ನೇನೋ. ಆದರೆ ಈ ಸ್ನೇಹ ಅನ್ನೋ ಸುಳಿಯಲ್ಲಿ ಯಾಕೆ ಬಿಟ್ಟು ಹೋದೆ ನನ್ನನ್ನು? ಯಾಕೆ ಈ ಥರ ಡೈರಿಯಲ್ಲಿ ಬರೆದಿಟ್ಟು ಹೋದೆ? ನನಗೆ ಇಷ್ಟ ಇಲ್ಲ ಕುಮುದ ಜಾಹ್ನವಿಯನ್ನು ಮದುವೆ ಆಗೋದಕ್ಕೆ. ಯಾರೂ ನನ್ನನ್ನು ಅರ್ಥ ಮಾಡ್ಕೋತಿಲ್ವಲ್ಲ, ಹೇಗೆ ಹೇಳಿ ನಾನು ಎಂದು ಗೋಳಾಡಿದವ ನಿಂತ ಒಬ್ಬನೇ ಎಷ್ಟೋ ಹೊತ್ತಿನವರೆಗೂ. ಸೂರ್ಯ ಮುಳುಗಿ ಕತ್ತಲು ಆವರಿಸಿದಾಗ ಮತ್ತೆ ಬೈಕ್ ಹತ್ತಿ ಮನೆಯ ದಾರಿ ಹಿಡಿದ. ಏನಾದರೇನು, ಜೀವನ ನಿಲ್ಲುವುದಿಲ್ಲವಲ್ಲ. ನೇರವಾಗಿ ಮನೆಗೆ ಬಂದವ ಮುಖ ತೊಳೆದು ಕುಳಿತ. ಅಂಬಿಕಾ ಟೀ ಮಾಡಿ ಕೊಟ್ಟಳು. ಟೀ ಕುಡಿದು ರೂಮಿಗೆ ನಡೆದು ಕುಮುದಾಳ ಡೈರಿ ಹಿಡಿದು ಕುಳಿತ. ಅವಳು ಬರೆದಿಟ್ಟ ವಿಷಯಗಳನ್ನು ಮತ್ತೆ ಮತ್ತೆ ಓದಿದ. ಅವಳ ನಿಸ್ವಾರ್ಥ ಪ್ರೀತಿ ಓದಿ ಅವನ ಮನ ತುಂಬಿ ಕಣ್ತುಂಬಿದವು. ಇತ್ತ ಅವನ ಮೇಲೆ ಲಕ್ಷ್ಯವಿಟ್ಟಿದ್ದ ಶೋಭಾರವರಿಗೆ ಅವನಿಗೇನೋ ಆಗಿದೆ ಎಂಬ ಅನುಮಾನ. ಊಟದ ಹೊತ್ತಿಗೆ ಅವನನ್ನು ಕರೆಯಲು ಬಂದ ಅಂಬಿಕಾ, ಅಣ್ಣ ಊಟ ಮಾಡುವಂತೆ ಬಾ ಎಂದಳು. ಅವಳಿಗೂ ಅವ ಮನೆಗೆ ಬಂದಾಗಿನಿಂದ ಸಣ್ಣ ಅನುಮಾನ ಇತ್ತು. ನನಗೆ ಹಸಿವಿಲ್ಲ ಅಂಬಿಕಾ, ನೀನು ಊಟ ಮಾಡು ಎಂದ. ಅವನ ಧ್ವನಿ ಸಹಜವಿಲ್ಲ ಎಂದು ಗುರುತಿಸಿದಳವಳು. ಯಾಕಣ್ಣ ಒಂಥರ ಇದೆಯಾ, ಏನಾಯಿತು ಕೇಳಿದಳು ಅಂಬಿಕಾ ಮನ ತಡೆಯದೆ. ಏನಿಲ್ಲ ಎಂದನವ ಕೈಯಲ್ಲಿದ್ದ ಡೈರಿ ನೋಡುತ್ತಾ. ಏನಾದರೂ ಇದ್ದರೆ ನನ್ನ ಹತ್ರ ಹೇಳ್ಕೊ ಅಣ್ಣ ಎಂದವಳಿಗೆ ಅವನ ಕಾಳಜಿ ಯಾವಾಗಲೂ ಇತ್ತು. ಏನಿಲ್ಲ ಅಂತ ಹೇಳಿದ್ನಲ್ಲ ಪುಟ್ಟ, ಹೋಗು ನೀನು ಊಟ ಮಾಡಿ ಮಲಗು ಎಂದ. ಹೆಚ್ಚು ಕೇಳಲಾಗದೆ ನಡೆದಳು ಅಂಬಿಕಾ ಹೊರಗೆ. ಆದರೆ ಇವರಿಬ್ಬರ ಮಾತುಗಳನ್ನು ಬಾಗಿಲಲ್ಲಿ ನಿಂತು ಕೇಳಿಸಿಕೊಂಡ ಶೋಭಾರವರಿಗೆ ಏನೋ ಆಗಿದೆ ಎಂಬ ಅನುಮಾನ ಬಲವಾಯಿತು. ಯಾಕೋ ಒಂಥರ ಇದಾನಲ್ಲ ಇವನು, ಏನಾಗಿದೆ ಇವನಿಗೆ? ಯಾವುದೋ ಡೈರಿ ಬೇರೆ ಹಿಡ್ಕೊಂಡು ಬಂದಿದ್ದಾನೆ, ಹೇಗೆ ತಿಳ್ಕೊಳ್ಳೋದು ಎಂದು ಮನದಲ್ಲೇ ಲೆಕ್ಕ ಹಾಕಿದವರಿಗೆ ತಿಳಿಯುವ ಮಾರ್ಗವೂ ಇಲ್ಲ. ಕೋಣೆಯಲ್ಲೇ ಯೋಚಿಸುತ್ತಾ ಕುಳಿತವ ಅಮಿತ್ ಮನೆಗೆ ಬಂದ ನಂತರ ಆ ಕೋಣೆಯಿಂದ ಎದ್ದು ಬಂದು ತನ್ನ ಜಾಗದಲ್ಲಿ ಮಲಗಿದ. ವಾಸುರವರು ಅವನಿಗೆ ಹೆಚ್ಚೇನೂ ವಿಚಾರಿಸಿರಲಿಲ್ಲ. ಇತ್ತ ಜಾಹ್ನವಿಯ ಮನೆಯಲ್ಲೂ ಏನೂ ಬದಲಾಗಿರಲಿಲ್ಲ. ಅವಳಂತೂ ಸಿದ್ಧಾರ್ಥನನ್ನೇ ಮದುವೆ ಆಗುವೆ ಎಂಬ ಹಠ ಬಿಟ್ಟಿರಲಿಲ್ಲ, ಬಿಡುವುದೂ ಇಲ್ಲ ಈ ಹುಡುಗಿ. ಅದನ್ನೇ ಭಾಗ್ಯ ಮತ್ತು ಹರೀಶ್ ಅವರ ಜೊತೆ ಮಾತನಾಡುತ್ತಾ ಕುಳಿತಿದ್ದಳು. ಜಾನು, ಅವನಿಗೆ ಇಷ್ಟ ಇಲ್ಲ ಅಂದಮೇಲೆ ಮತ್ತೆ ಬಲವಂತ ಮಾಡಿ ಅವನಿಗೂ ನೋವು ಕೊಡಬೇಡವೆ? ಕುಮುದಾಳ ಡೈರಿ ಕೊಟ್ಟು ಅವನಿಗೆ ಬೇಸರ ಮಾಡಿದ್ಯಾ ನೀನು ಎಂದರು ಭಾಗ್ಯ ಮಗಳಿಗೆ ಮತ್ತೆ ತಿಳಿಸಿ ಹೇಳುವ ಪ್ರಯತ್ನ ಮಾಡುತ್ತಾ. ಮಮ್ಮ, ಈಗ ನೋವಾದರೆ ಒಂದು ಸರಿ ನೋವಾಗುತ್ತೆ ಬಿಡು, ಆದರೆ ಅವನು ಪ್ರತಿದಿನ ಇದೇ ನೋವು ಬೇಸರದಲ್ಲಿ ಇರೋದನ್ನು ನನ್ನಿಂದ ನೋಡೋಕ್ಕಾಗೋದಿಲ್ಲ. ಜಾನು, ಅವನು ಹೇಳಿದ ಮಾತನ್ನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನಿಸುತ್ತೆ ನೀನು. ಅವನು ನೀನು ಅಂದ್ಕೊಂಡಿರೋ ಥರ ಅಲ್ಲ ಮಗಳೇ. ನಿನ್ನನ್ನು ಮದುವೆ ಆಗಿ ಇದೇ ಮನೆಗೆ ಬರ್ತಾನೆ, ಈ ಆಸ್ತಿ ಅನುಭವಿಸ್ತಾನೆ ಅಂತ ಅನ್ಕೋಬೇಡ. ಅವನು ಆ ಥರ ಹುಡುಗ ಅಲ್ಲ, ಒಪ್ಕೊಳ್ಳೋದು ಇಲ್ಲ ಅವನು ಇದಕ್ಕೆಲ್ಲ ಎಂದರು ಹರೀಶ್. ಸಿದ್ದು ಹೇಳಿದ್ದನ್ನಲ್ಲ, ಆಸ್ತಿ ಕೊಟ್ಟರೂ ಮದುವೆಗೆ ಒಪ್ಪುವುದಿಲ್ಲವೆಂದು ಅದನ್ನೇ ನೆನೆದು ಹೇಳಿದರವರು. ಪರವಾಗಿಲ್ಲ ಡ್ಯಾಡಿ, ಅವನು ಈ ಮನೆಗೆ ಬರೆದಿದ್ರೂ ನನಗೆ ಒಪ್ಪಿಗೆನೆ ಎಂದಳು. ಅವಳ ಮಾತು ಅವರಿಬ್ಬರನ್ನು ಆಶ್ಚರ್ಯಪಡಿಸಿತು. ಏನು ಮಾತಾಡ್ತಿದ್ಯಾ ಜಾನು ನೀನು? ಅಂದರೆ ಸಿದ್ದುನ ಮದುವೆ ಆಗಿ ಆ ಮನೆಗೆ ಹೋಗ್ತೀಯಾ ಕೇಳಿದರು ಹರೀಶ್ ಸಣ್ಣ ಆತಂಕದಲ್ಲಿ. ಹೌದು ಡ್ಯಾಡಿ ಎಂದವಳೆ ಅಲ್ಲಿಂದ ನಡೆದಳು ಕೋಣೆಗೆ. ರೀ, ಏನು ಹೇಳ್ತಿದ್ದಾಳೆ ಇವಳು ಕೇಳಿದರು ಭಾಗ್ಯ. ನಾವು ಏನೇ ಮಾಡಿದ್ರೂ ಅವಳನ್ನು ತಡೆಯೋಕ್ಕಾಗ್ತಿಲ್ಲ ಭಾಗ್ಯ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಡಿ ಈಗ ಮಲಗು ಎಂದ ಹರೀಶ್ ರವರು ಕೋಣೆಗೆ ನಡೆದರು. ಅವರ ಹಿಂದೆಯೇ ಭಾಗ್ಯ ನಡೆದರು. ಸಿದ್ದು, ನೀನು ಯಾವಾಗಲೂ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ.
ನನ್ನ ಮನೆಯಲ್ಲಿ ಬಡತನ ಇದ್ದರೂ ನನಗೆ ಪ್ರೀತಿಯಲ್ಲಿ ಯಾವತ್ತೂ ಕೊರತೆ ಆಗಿಲ್ಲ. ಆದರೆ ನಿನ್ನ ಬದುಕು ಹಾಗಿಲ್ಲ. ತಾಯಿ ಪ್ರೀತಿ ಇಲ್ಲದೆ ಚಿಕ್ಕಮ್ಮನ ಕಿರುಕುಳದಲ್ಲಿ ಬೆಳೆದೋನ್ ನೀನು. ಜೀವನಾನ ಖುಷಿಯಿಂದ ಅನುಭವಿಸೋ ಸಮಯದಲ್ಲೇ ಕಷ್ಟಪಟ್ಟು ನಿನಗೋಸ್ಕರ ದುಡ್ದೋನ್ ನೀನು. ಈಗ ಜೀವನ ಏನು ಅಂತ ಅರ್ಥ ಆದಮೇಲೂ ನೀನು ಅದೇ ಪರಿಸ್ಥಿತಿಯಲ್ಲಿ ಇದೆಯಾ? ಬದಲಾಯಿಸೋ ಧೈರ್ಯ, ಶಕ್ತಿ ಎರಡೂ ನಿನ್ನಲ್ಲಿ ಇದೆ. ಆದರೂ ನೀನು ನಿನ್ನವರಿಗೋಸ್ಕರ ತಾಳ್ಮೆಯಿಂದ ಇದೆಯಾ? ಆದರೆ ಎಷ್ಟು ದಿನ ಅಂತ ಈ ನೋವು ಸಿದ್ದು ನಿನಗೆ? ಸಾಕಿನ್ನು ಎಂದ ಕುಮುದ ಸಿದ್ಧಾರ್ಥನ ಕೈ ಹಿಡಿದು ಪಾರ್ಕಿನಲ್ಲಿ ಕುಳಿತಿದ್ದಳು. ಅವರು ನನ್ನವರು ಕುಮುದ. ಅವರು ಏನೇ ತಪ್ಪು ಮಾಡಿರಲಿ, ನನ್ನ ಜೊತೆ ಹೇಗೇ ಇರಲಿ, ನಾನು ನನ್ನ ಕರ್ತವ್ಯ ಮರಿಬಾರ್ದು ಅಲ್ವಾ? ಅಷ್ಟೇ, ನಾನು ನನ್ನ ಕರ್ತವ್ಯ ಮಾಡ್ತಿದ್ದೀನಿ ಎಂದವನ ಮನ ಅದೆಷ್ಟು ಒಳ್ಳೆಯತನವನ್ನು ಹೊತ್ತಿತ್ತೋ ಅಷ್ಟೇ ನೋವು ಅನುಭವಿಸುತ್ತಿತ್ತು ಯಾವಾಗಲೂ. ಎಲ್ಲದಕ್ಕೂ ಮಿತಿ ಇರುತ್ತೆ ಸಿದ್ದು. ಇನ್ನಾದರೂ ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡು ನೀನು ಎಂದಾಗ ಸಿದ್ಧಾರ್ಥ್ ಅವಳನ್ನೇ ನೋಡಿದ. ಅವನ ಕಂಗಳಲ್ಲಿ ಏನು ಮಾಡಲಿ ಎಂಬ ಪ್ರಶ್ನೆ ಇತ್ತು. ನನ್ನ ಮಾತು ಕೇಳು ಸಿದ್ದು, ನೀನು ಜಾಹ್ನವಿ ಮೇಡಮ್ನ ಮದುವೆ ಆಗು ಎಂದಳು ಕುಮುದ. ಇದೇನು ಮಾತಾಡ್ತಿದ್ಯಾ ಕುಮುದ ನೀನು? ನಿನ್ನ ಜಾಗನ ಬೇರೆ ಯಾರಿಗೋ ಕೊಡೋದಾ? ಅದು ಯಾವತ್ತೂ ಸಾಧ್ಯ ಇಲ್ಲ ನನ್ನಿಂದ. ಅದರಲ್ಲೂ ಜಾಹ್ನವಿನ ನಾನು ಒಳ್ಳೆ ಸ್ನೇಹಿತೆಯಾಗಿ ನೋಡಿದ್ದೀನಿ ಅಷ್ಟೇ. ಗೊತ್ತಿದೆ ಸಿದ್ದು ನನಗೆ. ಆದರೆ ನಾನು ಎಲ್ಲಿ ನಿನಗೆ ನನ್ನ ಜಾಗ ಅವರಿಗೆ ಕೊಡು ಅಂತ ಹೇಳ್ತಿದ್ದೀನಿ? ನನ್ನ ಜಾಗ ಯಾವಾಗಲೂ ನಿನ್ನ ಹೃದಯದಲ್ಲಿ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ಆವರಿಸ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತಲೂ ಗೊತ್ತಿದೆ. ಅಂದಮೇಲೆ ನೀನು ಅವರನ್ನು ಮದುವೆ ಆಗೋದ್ರಲ್ಲಿ ತಪ್ಪಿಲ್ಲ ಸಿದ್ದು. ನಿನ್ನನ್ನು ಕಾಳಜಿ ಮಾಡೋದು, ಚೆನ್ನಾಗಿ ನೋಡ್ಕೊಳ್ಳೋದು ಅವರೊಬ್ಬರೇ. ಅದಕ್ಕೆ ನಿನ್ನ ಜವಾಬ್ದಾರಿ ಅವರಿಗೆ ವಹಿಸಿ ಬಂದಿದ್ದು ನಾನು ಪ್ರೀತಿಯಿಂದ ತಿಳಿಸಿ ಹೇಳುತ್ತಿದ್ದಳು ಹುಡುಗಿ. ನನಗೆ ಇಷ್ಟ ಇಲ್ಲ ಕುಮುದ. ಆದರೆ ನನಗಿಷ್ಟ ಇದೆ ಸಿದ್ದು. ಜಾಹ್ನವಿ ಮೇಡಮ್ನ ಮದುವೆ ಆಗೋದಕ್ಕೆ ಒಪ್ಕೋ ಸಿದ್ದು, ಪ್ಲೀಸ್. ನನಗೆ ನೀನು ಖುಷಿಯಾಗಿರಬೇಕು. ಜಾಹ್ನವಿ ಮೇಡಮ್ ನಿನ್ನ ಜೀವನದಲ್ಲಿ ಬಂದರೆ ಖಂಡಿತ ನೀನು ಖುಷಿಯಾಗಿರ್ತೀಯ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ಒಪ್ಕೋ ಸಿದ್ದು ಎಂದಳು ಬೇಡುವಂತೆ. ಸಿದ್ಧಾರ್ಥ್ ಈಗ ಇಕ್ಕಟ್ಟಿಗೆ ಸಿಲುಕಿದಂತಾದ. ಏಕೋ ಉಸಿರು ಏರುಪೇರಾಯಿತು. ಸಮಾಧಾನ ಎನ್ನಿಸಲಿಲ್ಲ. ಕುಮುದ ಎದ್ದು ಹೊರಟಳು. ಅವಳನ್ನು ತಡೆಯಲು ಮನವದ್ದಾಡಿ ಕುಮುದ ಎಂದವ ಎದ್ದು ಕುಳಿತು ಬಿಟ್ಟ ತಕ್ಷಣ ಅವನ ಮೊಗವೆಲ್ಲ ಬೆವರಿತ್ತು. ಕ್ಷಣ ತಾನು ಎಲ್ಲಿರುವನೆಂದು ನೋಡಿದವ ಮಂಚದಲ್ಲಿ ಎದ್ದು ಕುಳಿತಿದ್ದ. ಕೆಳಗೆ ಎಲ್ಲರೂ ಮಲಗಿದ್ದರು. ಆಗಲೇ ಅರ್ಥವಾಯಿತವನಿಗೆ ತಾನು ಕುಮುದಾಳ ಜೊತೆ ಮಾತನಾಡಿದ್ದು ಕನಸಿನಲ್ಲಿ ಎಂದು. ಇಲ್ಲ ಕುಮುದ, ನೀನು ಈ ಥರ ಹೇಳಿಲ್ಲ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುತ್ತಾ 10 ನಿಮಿಷ ಹಾಗೆ ಕುಳಿತ. ಮನ ತಹಬದಿಗೆ ಬಂದಾಗ ಮೇಲೆದ್ದು ನೀರು ಕುಡಿದು ಬಂದು ಮಲಗಿದ. ಮಾರನೇ ದಿನ ಬೆಳಗ್ಗೆ ಎಂದಿನಂತೆ ತಯಾರಾದ ಜಾಹ್ನವಿಯ ತಲೆಯಲ್ಲೊಂದು ಯೋಚನೆ ಮೂಡಿತ್ತು. ಸಿದ್ಧಾರ್ಥನನ್ನು ಮದುವೆಗೆ ಒಪ್ಪಿಸುವ ದಾರಿ ಹುಡುಕುತ್ತಲೇ ಇದ್ದಳವಳು. ಹಾಗಾಗಿ ಹೊಸ ಯೋಚನೆಯೊಂದಿಗೆ ಕೆಳಗಿಳಿದು ಬಂದವಳು ಹರೀಶ್ ಮತ್ತು ಭಾಗ್ಯರವರ ಜೊತೆ ತಿಂಡಿ ತಿನ್ನಲು ಕುಳಿತಳು. ಡ್ಯಾಡಿ, ನಾನು ಏನೋ ಹೇಳಬೇಕಿತ್ತು. ಮಾತಿಗಿಳಿದಳು ತಾನೇ. ಹೇಳು ಜಾನು, ಏನು? ನಾವು ಸಿದ್ದು ಮನೆಗೆ ಹೋಗಿ ಒಂದ್ಸರಿ ಮಾತಾಡೋಣ. ಅಂದರೆ ವಾಸು ಅಂಕಲ್ ಜೊತೆ ಒಂದ್ಸರಿ ಮಾತಾಡೋಣ. ಅವರಿಗೆ ಈ ಎಲ್ಲದರ ಬಗ್ಗೆ ಗೊತ್ತೇ ಇಲ್ಲ ಅನಿಸುತ್ತೆ. ಸಿದ್ದು ಮನೆಯಲ್ಲಿ ಯಾರಿಗೂ ಹೇಳೋದು ಇಲ್ಲ ಇಂಥದ್ದನ್ನೆಲ್ಲ. ವಾಸು ಅಂಕಲ್ಗೆ ವಿಷಯ ಗೊತ್ತಾದರೆ ಅವರು ಏನಾದರೂ ಮಾಡಬಹುದೇನೋ. ಇದೇ ಅವಳ ವಿಚಾರ. ಹರೀಶ್ ಭಾಗ್ಯರವರ ಮುಖ ನೋಡಿದರು. ಒಟ್ನಲ್ಲಿ ನೀನು ಹಠ ಬಿಡ್ತಿಲ್ಲ ಅಲ್ವಾ ನೀನು? ಅವನು ನಿನ್ನನ್ನು ಮದುವೆ ಆಗೋದಿಲ್ಲ ಅಂತ ಹೇಳ್ತಿದ್ರು. ಯಾಕೆ ಇಷ್ಟೊಂದು ಹಠ ನಿನಗೆ? ಸಣ್ಣ ಕೋಪದಲ್ಲಿ ರೇಗಿದರು ಭಾಗ್ಯ. ಜಾಹ್ನವಿ ಹರೀಶ್ ರವರನ್ನು ನೋಡಿದಳು. ಅವರ ಮಾತಿಗೆ ಉತ್ತರಿಸದೆ. ಜಾನು, ನೀನು ಸಿದ್ಧಾರ್ಥನ ಮದುವೆ ಆಗೋ ನಿರ್ಧಾರ ಬದಲಾಯಿಸೋದಿಲ್ವಾ? ಗಂಭೀರವಾಗಿ ಕೇಳಿದರು. ಇಲ್ಲ ಡ್ಯಾಡಿ, ಸಾಧ್ಯವೇ ಇಲ್ಲ ಅವಳಿಂದ. ಸರಿ, ಅವ್ರ ಮನೆಗೆ ಸಂಜೆ ಹೋಗಿ ಮಾತಾಡೋಣ ಎಂದರು ಅವಳ ನಿರ್ಧಾರಕ್ಕೆ ಒಪ್ಪಿ. ರೀ, ಇದೇನು ಹೇಳ್ತಿದ್ರ ನೀವು? ಆಶ್ಚರ್ಯದಿಂದ ಕೇಳಿದರು ಭಾಗ್ಯ. ನನ್ನ ಮಗಳ ಖುಷಿನೇ ನಮ್ಮ ಖುಷಿ ಭಾಗ್ಯ ಎಂದರವರು. ಥ್ಯಾಂಕ್ ಯು ಡ್ಯಾಡಿ ಎಂದಳು ಜಾಹ್ನವಿ ಖುಷಿಯಿಂದ. ರೀ, ಒಂದ್ಸಾರಿ ಯೋಚನೆ ಮಾಡಿ. ಅವನು ಮದುವೆಗೆ ಒಪ್ಕೋತಿಲ್ಲ. ಒಪ್ಕೊಂಡ್ರೂ ಇಲ್ಲಿ ಇರೋದಿಲ್ಲ ಅಂದಮೇಲೆ ಇವಳು ಮದುವೆ ಆಗಿ ಸಿದ್ಧಾರ್ಥನ ಮನೆಗೆ ಹೋಗಿ ಇರೋಕ್ಕಾಗುತ್ತಾ? ಅವನ ಮನೆ ಪರಿಸ್ಥಿತಿ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಅವಳು ಹೇಳಿದ ತಾಳಕ್ಕೆ ಕುಣಿತಿದ್ದೀರಾ ನೀವು? ಕೇಳಿದರು ಭಾಗ್ಯ ಪತಿಯನ್ನು.
ಹೇಳಿದ್ನಲ್ಲ ಭಾಗ್ಯ, ಜಾನು ಖುಷಿನೇ ನಮ್ಮ ಖುಷಿ ಅಂತ ಎಂದವರು ಮತ್ತೆ ಮಾತನಾಡದೆ ತಿಂಡಿ ತಿಂದರು. ಜಾನು, ನಮಗೆ ನೋವು ಕೊಡ್ತಿದ್ಯಾ ನೀನು? ಕೋಪದಿಂದ ಎಂದರು ಭಾಗ್ಯ ಈ ಬಾರಿ ಅವಳನ್ನು ನೋಡುತ್ತಾ. ಸಾರಿ ಮಮ್ಮ, ಆದರೆ ನನ್ನ ನಿರ್ಧಾರ ನಾನು ಬದಲಾಯಿಸೋದಿಲ್ಲ. ಅವನು ಮದುವೆಗೆ ಒಪ್ಕೊಳ್ಳಿ, ಆಮೇಲೆ ಮುಂದಿನದ್ದು ಎಂದವಳು ಮೇಲೆದ್ದು ಹೊರಟು ಹೋದಳು ಹೊರಗೆ. ರೀ, ನೀವು ನಿಜವಾಗ್ಲೂ ಸಿದ್ದು ಮನೆಗೆ ಹೋಗಿ ಮದುವೆ ವಿಷಯ ಮಾತಾಡೋ ನಿರ್ಧಾರ ಮಾಡಿದ್ದೀರಾ? ಕೇಳಿದರು ಭಾಗ್ಯ ಮತ್ತೊಮ್ಮೆ ಹರೀಶ್ರನ್ನು. ಹೌದು ಭಾಗ್ಯ ಎಂದವರು ನಿರ್ಧರಿಸಿದ್ದರಾಗಲೇ ಜಾಹ್ನವಿ ಸಿದ್ಧಾರ್ಥನ ಮದುವೆ ಮಾಡಬೇಕೆಂದು. ಮತ್ತೆ ದೇವೇಂದ್ರಗೆ ಏನು ಹೇಳ್ತೀರಾ? ಆತಂಕದಲ್ಲಿ ಕೇಳಿದರು. ಅವನ ಬಗ್ಗೆ ಯೋಚನೆ ಮಾಡಬೇಡ, ಅವನಿಂದ ಏನೂ ಮಾಡೋಕ್ಕಾಗೋದಿಲ್ಲ ಎಂದವರು ಮೇಲೆದ್ದು ಹೊರಟರು ಆಫೀಸಿಗೆ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.